ಎಷ್ಟು ವಚನ ಓದಿವ್ರಿ? 2 ವಚನಗಳು ಓದಿದ್ವಿ. 2 ವಚನದಲ್ಲಿ ದೇವರು 2 ಸಲ ಹೇಳತ್ತಾನೆ. ಏನು ಹೇಳ್ತಾನಪ್ಪ ಅಂದರೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. 2 ವಚನದಲ್ಲಿ 2 ಸಲ ದೇವರು ಹೇಳುವಂಥ ಮಾತೇನೆಂದರೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ಸಹಾಯ ಮಾಡುವಂಥ ದೇವರಾಗಿದ್ದೇನೆ, ಅದಕ್ಕೋಸ್ಕರ ನೀನು ಏನು ಮಾಡಬೇಡ, ಭಯಪಡಬೇಡ ಎಂಬುದಾಗಿ ದೇವರು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ಒಂದು ಬಲವಾದಂಥ ಆದರಣೆಯ ಮಾತನ್ನು ನಮ್ಗೆ ಕೊಡ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನ ಏನೋ ಬಹಳ ಶ್ರೇಷ್ಠವಾಗಿದೆ, ದೇವ್ರ ಮಾತು ನನ್ನ ಪಕ್ಷದಲ್ಲಿ ಭಾಳ ಬಲವಾಗಿದೆ ಅಂತೇಳಿರಿ. ಆದರೆ ಒಂದು ನಾನು ನೀನು ಆಲೋಚನೆ ಮಾಡುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ನೀನು ಬಹಳ ಆಲೋಚಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ದೇವರು ಸ್ಪಷ್ಟವಾಗಿ ನಮ್ಮದೇ ತಿಳಿಯುವಂಥ ಭಾಷೆಯಲ್ಲಿ ನಮ್ಗೆ ಹೇಳ್ತಾ ಇದ್ದೇನೆ, ಭಯಪಡಬೇಡ, ನಾನೇ ನಿನಗೇನು ಮಾಡ್ತೀನಿ ಅಂದರೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ಇವತ್ತು ನಾವು ದೇವ್ರ ಸನ್ನಿಧಿಗೆ ಬಂದಿರುವಾಗ, ದೇವ್ರ ಮಂದಿರಕ್ಕೆ ಬಂದಿರುವಾಗ, ದೇವರು ಬಲವಾದಂಥ ಮಾತು, ಬಲವಾದಂಥ ಆಧರಣೆ ನಮಗೆ ಕೊಡ್ತಾ ಇದ್ದೇನೆ ನಮಗೆ ನೋಡುತ್ತ ಸಂದರ್ಭದಲ್ಲಿ ಅದನ್ನು ಹೊಂದಿಕೊಳ್ಳುವುದು ಹೇಗೆ, ಅದನ್ನು ನಾವು ಪಡೆದುಕೊಳ್ಳುವುದು ಹೇಗೆ? ದೇವ್ರ ಕಡೆಯಿಂದ ನಾವು ನೋಡ್ತಿದ್ದೇವೆ, ಆತನು ಹೇಳ್ತಾ ಇದ್ದೇನೆ, ನಮ್ಮ ಪರಿಸ್ಥಿತಿಗಳು ನೋಡಿ ಒಂದು ವೇಳೆ ನಾವು ಭಯಪಡ್ತಾ ಇರ್ಬೋದು, ಒಂದು ವೇಳೆ ನಮ್ಮ ಉದ್ಯೋಗ ಇಲ್ಲ ಅಂತೇಳಿ ನಾವು ಭಯಪಡ್ತಾ ಇರ್ಬೋದು, ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಸಕ್ಸಸ್ ಇಲ್ಲ ಅಂತೇಳಿ ನಾವು ಭಯಪಡ್ತಾ ಇರ್ಬೋದು, ಅಥವಾ ನಮ್ಮ ಜೀವಿತದಲ್ಲಿ ಕೈ ಹಾಕಿದಂಥ ಯಾವುದೇ ಕೆಲಸ ಅದಕ್ಕೆ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲಲ್ಲ ಅಂಥೇಳಿ ನಾವು ಇವತ್ತು ಭಯಪಡ್ತಾ ಇರ್ಬೋದು. ಇವತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ವ್ಯಕ್ತಿಗತವಾಗಿ ಕಾಡುವಂಥ ಅನೇಕ ಸಮಸ್ಯೆಗಳು, ಕಷ್ಟ ನಷ್ಟಗಳು ನೋಡಿ ನಮ್ಮ ಜೀವಿತದಲ್ಲಿ ನಾವು ಭಯ ಅಂತಕ್ಕಂಥ ನಮ್ಮ ಜೀವಿತದಲ್ಲಿ ಇರ್ಬೋದು, ಭಯ ಪಡ್ತಾ ಇರ್ಬೋದು. ಆದರೆ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ತನ್ನ ಸನ್ನಿಧಿಗೆ ಬಂದಿರುವಂಥ ತನ್ನ ಮಕ್ಕಳಿಗೆ ಹೇಳುವಂಥ ಮಾತೇನಪ್ಪ ಅಂದರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ಹಾಗಾದರೆ ದೇವರ ಸಹಾಯ ಯಾರಿಗೆ ಮಾಡ್ತಾನೆ ಮತ್ತು ದೇವರ ಸಹಾಯ ಒಂದು ವೇಳೆ ನಾವು ಹೊಂದಿಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕು? ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಅಂತೇಳಿ. ಹಲೋ ಹಲೋ ಎಲ್ಲರೂ ಇಲ್ಲೇ ಇದ್ದೀರಿ? ಹಾಂ, ದೇವರ ಸಹಾಯ ಅಂತಕ್ಕಂಥದ್ದು ದೇವರು ಕೊಡ್ಲಿಕ್ಕೆ ಸಿದ್ಧನಿದ್ದಾನೆ. ಆದರೆ ಆ ದೇವರು ಕೊಡುವಂಥ ಸಹಾಯ ನಾನು ನೀನು ಯಾವ ರೀತಿಗೆ ಅದನ್ನು ತೆಗೆದುಕೊಳ್ಬೇಕು, ಯಾವ ರೀತಿಗೆ ಅದನ್ನು ಹೊಂದಿಕೊಳ್ಬೇಕು ಅಂತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು 2-3 ವಿಷಯಗಳನ್ನು ಇವತ್ತು ನಾವು ಆಲೋಚನೆ ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ನಾನು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರ ಕಡೆಯಿಂದ ದೇವರು ಸಹಾಯ ಮಾಡೋದಕ್ಕೋಸ್ಕರ ಈಗ ತನ್ನ ಸಿದ್ಧವಾಗಿದ್ದಾನೆ. ಆದರೆ ನಾವು ಸಹಾಯ ಅಂತಕ್ಕಂಥದ್ದು ದೇವರಿಂದ ಯಾವ ರೀತಿಗೆ ಹೊಂದಿಕೊಳ್ಳಬೇಕು ಮತ್ತು ಈ ಸಹಾಯ ಅಂತಕ್ಕಂಥದ್ದು ದೇವರು ಯಾರಿಗೆ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದ ಲೇಖನ ಭಾಗದ ಆಧಾರದಿಂದ ಒಂದು ವೇಳೆ ನಾವು ನೋಡೋದಾದರೆ ನಾನು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು 2-3 ವಿಷಯಗಳು ನಿಮ್ಮ ಎದುರುಗಡೆ ತರ್ತೀನಿ. ದೇವರಿಂದ ಸಹಾಯ ನಾವು ಹೊಂದಿಕೊಳ್ಳಿಕ್ಕೆ ಭಾಳ ಪ್ರಯೋಜನಕರವಾಗಿರ್ತವೆ ಅಂತೇಳಿ. ಒಂದು ವೇಳೆ ನಾನು ತರುವಂಥ ಈ 2-3 ವಿಷಯಗಳು ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಇರಲಿಲ್ಲ, ನಿಮ್ಮ ಕುಟುಂಬ ಜೀವಿತದಲ್ಲಿ ಇರಲಿಲ್ಲಪ್ಪ ಅಂತಂದರೆ ದೇವರ ಸಹಾಯ ಅಂತಕ್ಕಂಥದ್ದು ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ದೇವರ ಸಹಾಯ ಅಂತಕ್ಕಂಥದ್ದನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವತ್ತು ನಾನು ನಿಮ್ಮ ಎದುರುಗಡೆ ತರುವಂಥ ಒಂದು 2-3 ವಿಷಯಗಳು ಅವು ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿದ್ದಪ್ಪ ಅಂದರೆ, ನಿಮ್ಮ ಕುಟುಂಬ ಜೀವಿತದಲ್ಲಿದ್ದವಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರ ಸಹಾಯ ಅಂತಕ್ಕಂಥದ್ದು 101% ನೀವೇನು ಮಾಡ್ತೀರಿ ಅಂದರೆ ಹೊಂದಿಕೊಳ್ತೀರಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ದೇವರ ಸಹಾಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರ ಸಹಾಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿ ಯಾವ ಕ್ವಾಲಿಟಿ ಇರಬೇಕು ಮತ್ತು ದೇವರು ಯಾರಿಗೆ ತನ್ನ ಸಹಾಯಸ್ಥವನ್ನು ಚಾಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಂಬರ್ 1 ಮೊಟ್ಟ ಮೊದಲನೇದಾಗಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ದೇವರ ಮಕ್ಕಳೇ, ದೇವರಿಂದ ಯಾವುದೇ ಸಹಾಯವಾಗಲಿ ನಾವು ಹೊಂದ್ಕೊಳ್ಬೇಕಪ್ಪ ಅಂದರೆ ನನ್ನಲ್ಲಿ ನಿನ್ನಲ್ಲಿ ಮೊಟ್ಟ ಮೊದಲನೇದಾಗಿ ಏನಿರಬೇಕೆಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನೋಡುತ್ತ ಸಂದರ್ಭದಲ್ಲಿ ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇದು. ಒಂದು ವೇಳೆ ದೇವರು ನಮಗೆ ಸಹಾಯ ಮಾಡಬೇಕಪ್ಪ ಅಂತಂದರೆ, ನಾವು ದೇವರಿಂದ ಸಹಾಯ ತೆಗೆದುಕೊಳ್ಬೇಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ದೇವರು ಸಹಾಯ ಮಾಡಲೇಬೇಕು. ದೇವರು ಕೊಟ್ಟಂಥ ಸಹಾಯ ನಾವು ಪಡ್ಕೊಳ್ಳೇಬೇಕಪ್ಪ ಅಂದರೆ ನಿನ್ನ ಜೀವಿತದಲ್ಲಿ ಮೊದಲನೇ ಕ್ವಾಲಿಟಿ, ಮೊದಲನೇ ಲಕ್ಷಣ ಏನಿರಬೇಕಪ್ಪ ಅಂದರೆ, ದೇವರು ಯಾರಿಗೆ ಸಹಾಯ ಮಾಡ್ತಾನಪ್ಪ ಅಂತಂದರೆ ಪರಿಶುದ್ಧರಿಗೆ ಆತನು ಸಹಾಯ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ಒಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ತರ್ತೀನಿ ನಾನು, ಯೋಸೇಫನನ್ನು ನಿಮ್ಮ ಎದುರುಗಡೆ ತರ್ತೀನಿ ನಾನು. ಜೋಸಫ್, ಯೋಸೇಫನ ಜೀವಿತ ನೋಡಿದ್ದೀರಾ? ಯೋಸೇಫನ ಚರಿತ್ರೆ ಓದಿದ್ದೀರಾ? ನಾವು ನೋಡ್ತೇವೆ, ಆತನು 13 ವರ್ಷದವನಿದ್ದಾಗ ತನ್ನ ಮನೆಯಿಂದ ಆತನು ಹೊರಗಡೆ ಅಣ್ಣ ತಮ್ಮಂದಿರಿಂದ ಆತನು ದ್ವೇಷಿಸಲ್ಪಟ್ಟು ನಾವು ನೋಡ್ತೇವೆ ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಆತನು ಮಾರಲ್ಪಡ್ತಾನಂತೇಳಿ. ಮಾರಲ್ಪಟ್ಟಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನು ಪಾಪ ಮಾಡೋದಕ್ಕೋಸ್ಕರ ಅನೇಕ ಅವಕಾಶಗಳು ಆತನಿಗೆ ಕೂಡಿ ಬರ್ತಾವೆ ಅಂತೇಳಿ. ಹೌದಲ್ರಿ?
ಆತನು ಪಾಪ ಮಾಡೋದಕ್ಕೋಸ್ಕರಗೆ ಅವಕಾಶಗಳು ಸಾಕಷ್ಟು ಸಿಗ್ತವೆ. ನಾವು ನೋಡ್ತೇವೆ ಅಲ್ಲಿ ಒಬ್ಬ ದೊಡ್ಡ ಸಾಹುಕಾರನಾಗಿರುವಂಥ ಪೋಟಿಫರ್ ಆತನನ್ನು ಕೊಂಡ್ಕೊಳ್ತಾನೆ. ಪೋಟಿಫರ್ ಆತನನ್ನು ಕೊಂಡ್ಕೊಳ್ಳೋದು ಮಾತ್ರವಲ್ಲ, ಆ ಪೋಟಿಫರ್ನ ಮನೆಯಲ್ಲಿ ಈ ಯೋಸೇಫನನ್ನು ಅಧಿಕಾರಿಯಾಗಿ ನೇಮಕ ಮಾಡ್ತಾನೆ. ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತಾನೆ ಅಂತೇಳಿ, ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಆದರೆ ಅಂಥ ಸಂದರ್ಭದಲ್ಲಿ ಯಾವಾಗ ಪೋಟಿಫರ್ನ ಮನೆಯಲ್ಲಿ ಒಂದು ದೊಡ್ಡ ಅಧಿಕಾರದ ಸ್ಥಾನ ಯೋಸೇಫನಿಗೆ ತನ್ನ ಯೌವನ ಕಾಲದಲ್ಲಿ ಸಿಗ್ತದೋ, ಆವಾಗ ಪೋಟಿಫರ್ನು ತನ್ನ ಉದ್ಯೋಗದ ನಿಮಿತ್ತವಾಗಿ, ವ್ಯಾಪಾರದ ನಿಮಿತ್ತವಾಗಿ ಆತನು ಬೇರೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಪೋಟಿಫರ್ನ ಹೆಂಡತಿ ಯೋಸೇಫನ ಮೇಲೆ ಕಣ್ಣಾಕಿ ಪ್ರತಿದಿನವೂ ಆತನನ್ನು ಏನು ಮಾಡ್ತಾಳ್ರಿ, ಯಾಕೆ ಪ್ರತಿದಿನ ಆತನನ್ನು ಏನು ಮಾಡ್ತಾಳೆ ಅಂದರೆ ಶೋಧಿಸ್ತಾಳೆ ಅಂತೇಳಿ. ಹೌದಲ್ಲ? ಪ್ರತಿದಿನವೂ ಯೋಸೇಫನನ್ನು ಆ ಪೋಟಿಫರ್ನ ಹೆಂಡತಿ ಶೋಧಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಯೋಸೇಫನು ಏನು ಮಾಡ್ತಾನಪ್ಪ ಅಂತಂದರೆ ಆ ಶೋಧನೆಯಿಂದ ತಪ್ಪಿಸಿಕೊಂಡು ಆತನು ಓಡಿ ಹೋಗ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆಕೆ ಹೇಳ್ತಾಳೆ, ನನ್ನ ಗಂಡ ಇಲ್ಲ, ಆತನು ದೂರ ದೇಶಕ್ಕೆ ಹೋಗಿದ್ದಾನೆ, ಬರೋದಕ್ಕೋಸ್ಕರಾಗಿ ತುಂಬ ಸಮಯ ಹಿಡಿತದೆ, ಅದಕ್ಕೋಸ್ಕರಾಗಿ ಬಾ ನನ್ನ ಜೊತೆ ಎಂಬುದಾಗಿ ಆಕೆ ಆತನನ್ನು ಶೋಧಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಆತನು ಯೋಸೇಫನಿಗೆ ಎಂಥ ವ್ಯಕ್ತಿಯಾಗಿದ್ದನಪ್ಪ ಅಂದರೆ ಆತನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದನು. ಮತ್ತು ಒಬ್ಬ ಕನ್ನಿಕೆಯು ಯಾವ ರೀತಿಗೆ ತನ್ನ ಒಂದು ಕನ್ಯತ್ವವನ್ನು ಕಾಪಾಡಿಕೊಳ್ತಾಳೋ ಆ ರೀತಿಗೆ ತನ್ನ ಜೀವಿತದಲ್ಲಿ ದೇವರಿಗೋಸ್ಕರಾಗಿ ಪರಿಶುದ್ಧತೆ ಅಂತಲೂ ಕಾಪಾಡಿಕೊಳ್ಳುವಂಥ ವ್ಯಕ್ತಿಯಾಗಿದ್ದರಿಂದ ನಾವು ನೋಡ್ತೇವೆ ಪೋಟಿಫರ್ನ ಹೆಂಡತಿ ಆತನ ವಸ್ತ್ರವನ್ನು ಹಿಡಿದು ಎಳೆದ್ರೂ ಕೂಡ ವಸ್ತ್ರವನ್ನು ಅಲ್ಲೇ ಬಿಟ್ಟು ಆತನ ಏನು ಮಾಡಿದನು, ಆತನು ಓಡಿ ಹೋದನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆತನು ಆ ಒಂದು ಪೋಟಿಫರ್ನ ಹೆಂಡತಿಯಿಂದ ಆತನು ತಪ್ಪಿಸಿಕೊಂಡು, ಆ ಪಾಪದಿಂದ ತಪ್ಪಿಸಿಕೊಂಡು, ಆ ಶೋಧನೆಯಲ್ಲಿ ಬಿದ್ದು ಹೋಗದೆ ಆತನಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದರಿಂದ ಮತ್ತೇನು ಸಿಗ್ತಾವನಿಗಂದರೆ ಸೆರೆಮನೆ ಪಾಲಾದನಂತೇಳಿ. ಹಲ್ಲೆಲೂಯಾ. ಸೆರೆಮನೆ ಪಾಲಾದನಾತನು. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಯೋಸೇಫನು ತನ್ನ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿದ್ದರಿಂದ, ಪವಿತ್ರತೆಯನ್ನು ಕಾಪಾಡಿಕೊಂಡಿದ್ದರಿಂದ ಸೆರೆಮನೆಯಲ್ಲಿದ್ದಂಥ ಯೋಸೇಫನನ್ನು ದೇವರು ನೇರವಾಗಿ ಅರಮನೆಗೆ ತಂದು ಆತನಿಗೆ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗುವಂಥ ದೊಡ್ಡ ಆಶೀರ್ವಾದವನ್ನು ಯೋಸೇಫನಿಗೆ ಕೊಟ್ಟನೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾನು ನೀನು ದೇವರಿಂದ ಸಹಾಯ ಹೊಂದ್ಕೊಳ್ಬೇಕಪ್ಪ ಅಂತಂದರೆ ದೇವರು ಯಾರಿಗೆ ಸಹಾಯ ಮಾಡ್ತಾನಪ್ಪ ಅಂತಂದರೆ ಯಾರು ಪರಿಶುದ್ಧತೆಯನ್ನು ಮೇಂಟೈನ್ ಮಾಡ್ತಾರೆ ನೋಡಿರಿ, ಯಾರು ಪರಿಶುದ್ಧರಾಗಿರ್ತಾರೆ ನೋಡಿರಿ, ಯಾರು ಲೋಕದ ಮಾಲಿನ್ಯವನ್ನು ಅಂಟುಕೊಳ್ಳದಂತೆ, ಲೋಕದಿಂದ ಬರುವಂಥ ಪಾಪಗಳನ್ನು ಹತ್ತಿಕೊಳ್ಳದಂತೆ ಯಾವ ರೀತಿಗೆ ಜೀವಿಸ್ತಾರಲ್ರಿ, ಅವ್ರಿಗೆ ಮಾತ್ರ ದೇವ್ರು ಏನು ಮಾಡ್ತಾನಂದರೆ ಸಹಾಯ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನೀವು ಅನ್ಬೋದು, ಏನಣ್ಣ ಈ ಲೋಕನೇ ಪಾಪಮಯ ಲೋಕದ, ನಾವು ಮನೆ ಬಿಟ್ಟು ಹೊರಗೆ ಹೋದರೆ ಸಾಕು ಪಾಪದಾಗ ಹೋದಂಗೆ ಆಗ್ತದೆ, ಎಲ್ಲ ಕಡೆ ಪಾಪ ಅಂತಕ್ಕಂಥದ್ದು ಆಕರ್ಷಣೆ ಆಗ್ಯದ, ಇಂಥ ಪಾಪದ ಲೋಕದಾಗ ನಾವು ಹೆಂಗೆ ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಬಟ್ ನಾನೊಂದು ಮಾತು ಹೇಳ್ತೇನೆ ನಿಮಗೆ, ಮೀನು ಎಲ್ಲಿರ್ತದೆ ರೀ? ಮೀನು ಎಲ್ಲಿರ್ತದೆ? ಮೀನಿನ ಜೀವನ ಎಲ್ಲಿ? ಅದು ಅದರ ಬದುಕು, ಅದರ ಭವಿಷ್ಯತ್ತು, ಅದರ ಜೀವನ ಎಲ್ಲಿ ರೀ? ಎಲ್ಲಿ? ನೀರಿನಲ್ಲೇ. ಆದರೆ ಕಂಡೀಷನ್ ಏನಪ್ಪ ಅಂದರೆ ದೇವರು ಕಂಡೀಷನ್ ಇಟ್ಟಿರ್ತಾನೆ, ನೀನು ನಿನ್ನ ಜೀವಮಾನ ಪೂರ್ತಿಯೆಲ್ಲ ನೀರಲ್ಲೇ ಇರಬೇಕು, ಆದರೆ ನೀರು ಒಂದು ಹನಿ ಕೂಡ ನೀನು ಒಳಗಡೆ ಹೋಗಬಾರ್ದು, ಹಂಗೆ ನೀನು ಜೀವಿಸ್ಬೇಕೆಂಬುದಾಗಿ ದೇವ್ರು ಇಟ್ಟಿರ್ತಾನೆ. ಆದರೆ ಯಾವತ್ತು ನಿನ್ನ ಬಾಯಲ್ಲಿ ಒಂದು ಹನಿ ನೀರು ಹೋಗ್ತದೆ ಆವತ್ತೇ ನಿನ್ನ ಸಮುದ್ರದಲ್ಲಿ ಸತ್ತು ಹೋಗ್ತದೆ ಎಂಬುದಾಗಿ ದೇವರು ಹೇಳಿರ್ತಾನೆ. ಹಾಗಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಸಮುದ್ರದಲ್ಲಿರುವಂಥ ಮೀನು ಸಮುದ್ರ ತುಂಬ ನೀರಿರ್ತದೆ, ಆದರೆ ಅದರ ಬಾಯಲ್ಲಿ ಒಂದು ಹನಿ ಕೂಡ ನೀರು ಹುಡುಕಿದ್ರೂ ಸಿಗಂಗಿಲ್ಲ. ಕಾರಣ ಏನಂತಂದರೆ ಅದು ದೇವರು ಕೊಟ್ಟಂಥ ಆಜ್ಞೆಯನ್ನು ಅದು ಕಾಪಾಡ್ಕೊಳ್ತದೆ ಅಂತೇಳಿ. ಹಲ್ಲೆಲೂಯಾ. ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆ ಸಮುದ್ರದಲ್ಲಿರುವಂಥ ಮೀನು ಯಾವ ರೀತಿಗೆ ಆ ನೀರನ್ನು ಅಂಟಿಕೊಳ್ಳದೆ, ನೀರು ತನ್ನೊಳಗೆ ಎಳ್ಕೊಳ್ಳದೆ ಯಾವ ರೀತಿಗೆ ಬದುಕಿ ಅದು ದೇವರಿಗೆ ಮಾನವರಿಗೆ ಸಾಕ್ಷಿಯಾಗಿದೆಯೋ, ಅದೇ ರೀತಿಗೆ ನಾವು ಕೂಡ ಈ ಪಾಪಮಯ ಲೋಕದಲ್ಲಿದ್ದರೂ ಕೂಡ ಪಾಪ ನಮ್ಮನ್ನು ಹತ್ತಿಕೊಳ್ಳದಂತೆ, ಪಾಪ ನಮ್ಮನ್ನು ಅಂಟಿಕೊಳ್ಳದಂತೆ ನಾವು ಜೀವಿಸ್ತೇವಪ್ಪ ಅಂತಂದರೆ ದೇವರು ಸಹಾಯಸ್ತವನ್ನು ನಮ್ಮ ಕಡೆ ಚಾಸ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯೋಸೇಫನನ್ನು ಆಶೀರ್ವಾದ ಮಾಡಿದಂತೆ ನಿನ್ನನ್ನು ಕೂಡ ದೇವರು ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇದಾಗಿ. ನಂಬರ್ 2, ನಾನು ನೀನು ದೇವರಿಂದ ಸಹಾಯ ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ದೇವರು ನಮಗೆ ಸಹಾಯ ಮಾಡಬೇಕಂದ್ರೆ ಎರಡನೇ ಕ್ವಾಲಿಟಿ ಏನಿರಬೇಕು ನಿನ್ನಲ್ಲಿ, ಎರಡನೇ ಗುಣಲಕ್ಷಣ ನಿನ್ನಲ್ಲಿ ಏನಿರಬೇಕೆಂಬುದು ದೇವರ ವಾಕ್ಯದಲ್ಲಿ ಅನ್ನೋ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ನಮಗೆ ಸಹಾಯ ಮಾಡಬೇಕಪ್ಪ ಅಂತಂದರೆ, ದೇವರ ಸಹಾಯ ನಾವು ಹೊಂದ್ಕೊಳ್ಬೇಕಂದ್ರೆ ಎರಡನೇದಾಗಿ ನಮ್ಮಲ್ಲಿ ಏನಿರಬೇಕಪ್ಪ ಅಂತಂದರೆ ನಾವು ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲ್ತ್ಕೊಳ್ಬೇಕಂತೇಳಿ. ಅಲ್ಲೆಲ್ಲೂಯ್ಯ. ಯಾವುದ್ರ ಮೇಲೆ ಆಧಾರಗೊಳ್ಬೇಕ್ರಿ? ನಮ್ಮ ಹತ್ರ ವಿದ್ಯೆ ಇದೆ, ನಮ್ಮ ಹತ್ರ ಬುದ್ಧಿ ಇದೆ, ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇದೆ, ನಮ್ಮ ಹತ್ರ ಜ್ಞಾನ ಇದೆ, ನನ್ನ ಹತ್ರ ಹಣ
ಇದೆ, ನನ್ನ ಹತ್ರ ಎಲ್ಲ ಇದೆ, ನಾನು ಬೇಕಾದಂಥ ಬಿಸ್ನೆಸ್ ಮಾಡ್ತೀನಿ, ಬೇಕಾದಂಥ ವ್ಯಾಪಾರ ಮಾಡ್ತೀನಿ, ಬೇಕಾದಂಥ ಸ್ಥಳಕ್ಕೆ ಹೋಗ್ತೀನಿ, ಬೇಕಾದ ಕೆಲಸ ಮಾಡ್ತೀನಿ, ನನಗೆಲ್ಲ ಜ್ಞಾನ ಅದ ಅಂಥೇಳಿ ನಾವು ಒಂದು ವೇಳೆ ತಿಳ್ಕೊಂಡೇವಪ್ಪ ಅಂತಂದರೆ, ನಾವು ನಮ್ಮ ಜ್ಞಾನದ ಮೇಲೆ ಒಂದು ವೇಳೆ ಆಧಾರಗೊಂಡೇವಪ್ಪ ಅಂತಂದರೆ, ನಾವು ನಮ್ಮ ಬುದ್ಧಿಯ ಮೇಲೆ ಒಂದು ವೇಳೆ ಆಧಾರಗೊಂಡೇವಪ್ಪ ಅಂತಂದರೆ, ನಾವು ನಮ್ಮ ಹಣದ ಮೇಲೆ ನಾವು ಆಧಾರಗೊಂಡೇವಪ್ಪ ಅಂದರೆ, ನಾವು ನಮಗೆ ಬಲದ ಮೇಲೆ ಆಧಾರಗೊಂಡೇವಪ್ಪ ಅಂತಂದರೆ, ನಾವು ನಮಗೆ ಸುತ್ತಲಿರುವಂಥ ನಮ್ಮ ಸವಲತ್ತುಗಳ ಮೇಲೆ ನಾವು ಆಧಾರಗೊಂಡೇವಪ್ಪ ಅಂದರೆ ದೇವರು ಸಹಾಯ ಖಂಡಿತ ಮಾಡಲ್ಲ ಅಂತೇಳಿ ನೆನ್ಪಿಟ್ಕೊರಿದು. ನನಗೆ ತುಂಬ ಸೋರ್ಸ್ ಅದ ರೀ ಪಾಸ್ಟ್ರೇ, ನಾನು ಏನನ್ನಾದರೂ ಮಾಡಬಲ್ಲೆ ಅಂತ ನೀವು ಒಂದು ವೇಳೆ ಅಂದ್ಕೊಂಡ್ರಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಅಂಥವರಿಗೆ ದೇವರ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಲ್ಲೆಲ್ಲೂಯ್ಯ. ಯಾರಿಗೆ ದೇವರು ಸಹಾಯ ಮಾಡ್ತಾನೆ ಹಾಗಾದರೆ? ಯಾರು ದೇವರ ಮೇಲೆ ಆಧಾರಗೊಳ್ತಾರೆ ನೋಡ್ರಿ, ಏನ್ರಿ, ಯಾರು ದೇವರ ಮೇಲೆ ಆಧಾರಗೊಳ್ತಾರಲ್ರಿ ಅವ್ರಿಗೆ ಮಾತ್ರ ದೇವರು ಏನು ಮಾಡ್ತಾನೆ ರೀ, ಸಹಾಯ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಕೂಡಿ ಬಂದಿರುವಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವ್ರ ಸಹಾಯ ಬೇಕು, ಪಾಸ್ಟ್ರೇ ನನಗೆ ದೇವ್ರ ಸಹಾಯ ಬೇಕು, ಸಹೋದರನೇ ನನಗೆ ದೇವ್ರ ಸಹಾಯ ಬೇಕು, ದೇವ್ರ ಸಹಾಯ ಇಲ್ಲಾರ್ದೆ ನಾನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನನಗೆ ದೇವ್ರ ಸಹಾಯ ಬೇಕಪ್ಪ ಅಂಥೇಳಿ ನೀವು ಒಂದು ವೇಳೆ ಈ ಒಂದು ಪ್ರಾರ್ಥನೆ ಮಂದಿರದಲ್ಲಿ ಬಂದು ಕೂತ್ಕೊಂಡಿರೋದಂದರೆ, ದೇವರಿಂದ ಏನಾದರೂ ಒಂದು ಸಹಾಯ ಇವತ್ತು ನಾನು ಹೊಂದ್ಕೊಂಡು ಹೋಗ್ಬೇಕು ನನ್ನ ಮನೆಗೆ ಅಂತೇಳಿ ಒಂದು ಆಲೋಚನೆಯಿಂದ ದೇವ್ರ ಮಂದಿರಕ್ಕೆ ನೀವು ಬಂದಿದ್ರಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಿಮ್ಮನ್ನು ದೇವರು ನಿರಾಶೆ ಪಡಿಸುವುದಿಲ್ಲ, ದೇವರು ನಿಮ್ಮನ್ನು ನಿರಾಶೆಪಡಿಸೋದಿಲ್ಲ. ಖಂಡಿತವಾಗಿ ದೇವರು ನಿಮಗೆ ಸಹಾಯವನ್ನು ಮಾಡ್ತಾನೆ. ಆದರೆ ನಾವು ನೋಡ್ತೇವೆ ಕಂಡೀಷನ್ ಏನಪ್ಪ ಅಂತಂದರೆ, ಷರತ್ತೇನಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ದೇವರ ದೃಷ್ಟಿಯಲ್ಲಿ. ಎರಡನೇದಾಗಿ ನಾವು ಏನು ಮಾಡ್ಬೇಕಂದ್ರೆ ದೇವರ ಮೇಲೆ ಆಧಾರಗೊಳ್ಳುವಂಥವ್ರು ನಾವು ಆಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ಮೇಲೆ ಆಧಾರಗೊಳ್ತೀವೋ ಪ್ರತಿಯೊಂದು ವಿಷಯಕ್ಕಾಗಿ ನಾವು ದೇವ್ರ ಮೇಲೆ ಯಾವಾಗ ಆಧಾರಗೊಳ್ತೀವೋ ಆವಾಗ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಆತನು ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಆದರೂ ಕೂಡ ನಾನು ಅವುಗಳನ್ನು ಏನು ಮಾಡ್ತೀನಿ, ಸಾಕಿ ಸಲ್ಲುತ್ತೀನಿ, ನಿಮ್ಮೆಲ್ಲರ ಬಾಧ್ಯತೆಯನ್ನು ನಾನು ತೆಗೋತೀನಿ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಂಬರ್ 2. ನಂಬರ್ 3, ನಾವು ಏನು ಮಾಡಬೇಕು ದೇವರಿಂದ ಸಹಾಯವನ್ನು ಹೊಂದಬೇಕಪ್ಪ ಅಂತಂದರೆ, ಮೂರನೇದಾಗಿ ನಮ್ಮಲ್ಲಿ ಯಾವ ಸ್ವಭಾವ ಇರಬೇಕು. ದೇವರಿಂದ ಸಹಾಯ ಹೊಂದಲೇಬೇಕಪ್ಪ ಅಂತಂದರೆ, ದೇವ್ರ ಸಹಾಯ ನಮಗೆ ಸಿಗಬೇಕಪ್ಪ ಅಂತಂದರೆ, ದೇವ್ರು ಮಾಡಿರುವಂಥ ಆಶೀರ್ವಾದಗಳು, ಕೊಟ್ಟಂಥ ವಾಗ್ದಾನಗಳು ಎಲ್ಲ ನಮ್ಮ ಜೀವಿತದಲ್ಲಿ ನೆರವೇರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ನಿನ್ನ ಜೀವಿತದಲ್ಲಿ ಏನಿರಬೇಕಂದ್ರೆ ತಾಳ್ಮೆ ಅಂತಕ್ಕಂಥದ್ದು ಇರಬೇಕಂತೇಳಿ. ಏನಿರ್ಬೇಕು ರೀ? ಓರ್ಪು, ತಾಳ್ಮೆ, ಸಹನೆ ಅಂತಕ್ಕಂಥದ್ದು ಇರ್ಬೇಕು ರೀ. ಪೇಷನ್ಸ್, ಇಂಗ್ಲೀಷ್ನಾಗ ಏನಂತಾರೆ? ಎಲ್ಲರೂ ಇಲ್ಲೇ ಇದ್ದೀರಿ, ನನ್ನ ಜೊತೆ ಇದ್ದೀರಿ? ಮೂರನೇದಾಗಿ ನಮ್ಮಲ್ಲಿ ಏನಿರಬೇಕಂದ್ರೆ ದೇವ್ರ ಸಹಾಯ ನಾವು ಹೊಂದಲೇಬೇಕಪ್ಪ ಅಂತಂದರೆ, ದೇವ್ರ ಸಹಾಯ ನಾವು ಪಡೆದುಕೊಳ್ಳಲೇಬೇಕಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಏನಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಏನಪ್ಪ ಅಂತಂದರೆ, ನಮ್ಮಲ್ಲಿ ಪೇಷನ್ಸ್ ಒಂದು ವೇಳೆ ಇರಲಿಲ್ಲ ಅಂತೇಳಿ, ನಮ್ಮಲ್ಲಿ ತಾಳ್ಮೆ ಒಂದು ವೇಳೆ ಇರಲಿಲ್ಲಪ್ಪ ಅಂತಂದರೆ, ದೇವರು ಎಂತೆಂಥ ದೊಡ್ಡ ದೊಡ್ಡ ಸಹಾಯ ನಿನಗೆ ಮಾಡ್ಬೇಕಂತ ನನಗೆ ಆ ಸಹಾಯನೇ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಲ್ಲಿ ನನ್ನ ಭಾಷೆ ಅರ್ಥ ಆಗ್ಲತ್ತದ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಹನೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಅದು ಭಾಳ ಹೆಚ್ಚಾಗಿರ್ಬೇಕಂತೇಳಿ ರೀ. ಯಾವಾಗ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಉದ್ಯೋಗಕ್ಕಾಗಿ ನಾವು ಪ್ರಯತ್ನ ಮಾಡಿ ಸೋತೋದಾಗಿ ಒಂದು ಸಲ ತಾಳ್ಮೆ ಕಳ್ಕೊಳ್ತೀವಿ. ಆಯ್ತು ಬಿಡಪ್ಪ, ನನಗೆ ಜಾಬ್ ಸಿಗೋದಿಲ್ಲ. ಕೆಲವೊಂದು ಸಲ ಯವನಸ್ಥ ಹುಡುಗರು ಮದುವೆಗಾಗಿ ಪ್ರಾರ್ಥನೆ ಮಾಡಿ ಮದುವೆ ಆಗಿದಾಗ ಬೇಸತ್ತು ಹೋಗ್ತಾರೆ. ಆಯ್ತು ಬಿಡಮ್ಮ, ನನ್ನ ಮದುವೆನೇ ಆಗೋದಿಲ್ಲ ಮತ್ತು ತಿಳ್ಕೊಳ್ತಾರೆ. ಈ ರೀತಿಯಾಗಿ ನಾವು ನೋಡ್ತೇವೆ ಕುಟುಂಬದಲ್ಲಿ ಅನೇಕರು ಆರ್ಥಿಕ ಪರಿಸ್ಥಿತಿಯಿಂದ ಒದ್ದಾಡ್ತಾ ಇದ್ದಾರೆ. ಆಯ್ತು ಬಿಡಪ್ಪ, ಎಷ್ಟೋ ಸಲ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಎಷ್ಟೋ ಸಲ ನಾನು ಪ್ರಾರ್ಥನೆ ಮಾಡಿ ಸೋತು ಹೋಗಿದ್ದೀನಿ, ಇನ್ನೇನು ಪ್ರಾರ್ಥನೆ ಮಾಡಿದ್ರೆ ನನಗೆ ಏನು ಸಹಾಯ ಸಿಗೋದಿಲ್ಲ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತಾಳ್ಮೆಯನ್ನು ಏನು ಮಾಡ್ತಾರೆ, ಕಳೆದುಕೊಂಡು ಬಿಡ್ತಾರೆ ಅಂತೇಳಿ. ಪೇಷನ್ಸ್ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಕಳೆದುಕೊಂಡು ಬಿಡ್ತಾರೆ ಅಂತೇಳಿ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ? ದೇವ್ರು ಏನು ಹೇಳ್ತಾನೆ, ತಾನು ಆರಿಸ್ಕೊಂಡಿರೋಂಥ ಮಕ್ಕಳಿಗೆ ಏನು ಹೇಳ್ತಾನೆ ಅಂದರೆ, ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೀವಿ, ದೇವರು ಮಾಡಿದಂಥ ವಾಗ್ದಾನದ ಫಲ ನೀವು ಒಂದು ವೇಳೆ ಹೊಂದ್ಕೊಳ್ಬೇಕಂದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕಂತ. ಅಲ್ಲೆಲ್ಲೂಯ್ಯ. ದೇವ್ರು ನಿಮ್ಗೆ ಯಾವ ವಾಗ್ದಾನ ಮಾಡಿದ್ದಾನೋ, ದೇವ್ರು ನಿನ್ನನ್ನು ಯಾವ ವಾಗ್ದಾನದ ಮೂಲಕವಾಗಿ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೋ, ದೇವರು ಮಾಡಿದಂಥ ವಾಗ್ದಾನದ ಫಲ, ಆಶೀರ್ವಾದ ನೀನು ನಾನು ಪಡ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ತಾಳ್ಮೆ ಅಂತಕ್ಕಂಥದ್ದು, ಪೇಷನ್ಸ್ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇರಬೇಕಂತೇಳಿ. ಅಲ್ಲೆಲ್ಲೂಯ್ಯ. ತಾಳ್ಮೆ ನಮ್ಮಲ್ಲಿ ಇರಲಿಲ್ಲಪ್ಪ ಅಂದರೆ ಆಶೀರ್ವಾದವಾಗಲಿ, ದೇವರಿಂದ ಬರುವಂಥ ಸಹಾಯವಾಗಲಿ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಆತುರ ಪಡಬಾರ್ದು, ನಾವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು, ಆವೇಶದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ನಾವು. ಯಾಕಪ್ಪ ಅಂತಂದರೆ, ಕರೆದಂಥ ದೇವ್ರು ಯಾರು ಬಂದರೆ ಆತನ ನಂಬಿಗಸ್ತನಾಗಿದ್ದಾನೆ ಅಂತೇಳಿ. ನಮ್ಮ ಕರೆದಂಥ ದೇವ್ರು ಯಾರು ರೀ? ನಂಬಿಗಸ್ತನ ಅದಾನ ಅಂತೇಳಿ. ಆತನ ಒಂದು ಸಲ ಮಾತು ಕೊಟ್ಟಿದ್ದಾನ, ಮಾತು ಕೊಟ್ಟ ಮೇಲೆ ಆತನ ಮಾತು ತಪ್ಪೋದಿಲ್ಲ ಅಂತೇಳಿ. ಆತನು ಮಾತು ಕೊಟ್ಟು ಮಾತು ತಪ್ಪೋದಕ್ಕೋಸ್ಕರ ಆತನು ಮನುಷ್ಯನಲ್ಲರಿ, ಆತನು
ಆತನು ಮಾತು ಕೊಟ್ಟು ಮಾತು ನೆರವೇರಿಸುವಂಥ ದೇವರಾಗಿದ್ದಾನೆ. ಆತನು ವಾಗ್ದಾನವನ್ನು ಮಾಡಿ ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ನನ್ನ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಿಂದ ಸಹಾಯ ನಾವು ಪಡ್ಕೊಳ್ಬೇಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಮೂರನೇ ಕ್ವಾಲಿಟಿ ಏನಿರಬೇಕಂದ್ರೆ ಈ ತಾಳ್ಮೆ ಅಂತಕ್ಕಂಥದ್ದು ಭಾಳ ಇರಬೇಕು. ಪೇಷನ್ಸ್ ಇರಬೇಕು ನಮ್ಮ ಜೀವಿತದಲ್ಲಿ. ಎದುರು ನೋಡಬೇಕು, ನಾವು ತಾಳ್ಮೆಯಿಂದ ಎದುರು ನೋಡಬೇಕು. ತಾಳ್ಮೆಯಿಂದ ನಾವು ಸಹಿಸ್ಕೊಂಡು ದೇವರು ಕೊಡುವ ತನಕ ನಾವು ಎದುರು ನೋಡುವಂಥ ಅಭ್ಯಾಸ ನಮ್ಮಲ್ಲಿರ್ಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ನಮ್ಮನ್ನು ಕರೆದು ನಮ್ಮೆಲ್ಲರಿಗೆ ವಾಗ್ದಾನ ಮಾಡಿದ್ದಾನೆ. ನಾವು ಸಾರಳಂತೆ ಗಡಿಬಿಡಿ ಮಾಡಬಾರ್ದು. ನಾವು ಸಾರಳಂತೆ ಏನು ಮಾಡಬಾರ್ದು? ಅವಸರ ಗಡಿಬಿಡಿ ಮಾಡಬಾರ್ದು. ಸಾರಾ ಏನು ಮಾಡ್ದಳ್ರಿ? ಸಾರಮ್ಮ ಏನು ಮಾಡ್ದಳು? ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿರ್ತಾನೆ. ಏನಂತ? ನಿನಗೆ ಒಂದು ಗಂಡು ಮಗು ನಾನು ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ. ದೇವರು ವಾಗ್ದಾನ ಮಾಡಿದಾಗ ಸಾರಮ್ಮ ಅಬ್ರಹಾಮ ಇಬ್ಬರು ಕೂಡ ದೇವರಿಗೆ ಎದುರು ನೋಡ್ತಾ ಇರ್ತಾರೆ. ಆದರೆ ಈ ಅಬ್ರಹಾಮಲ್ಲಿರುವಂಥ ಪೇಷನ್ಸು, ಅಬ್ರಹಾಮಲ್ಲಿರುವಂಥ ತಾಳ್ಮೆ ಕಳೆದು ಹೋಗಂಗಿಲ್ಲ. ದೇವರು ಹೇಳೇನಂದ್ರೆ ಒಂದು ಸಲ ಖಚಿತವಾಗಿ ಮಾಡ್ತಾರೆ ಅಂತೇಳಿ ಅಬ್ರಹಾಮ ನಂಬಿಕೆಯಿಂದ ಇರ್ತಾನೆ. ಆದರೆ ಸಾರಮ್ಮ ಸುಮ್ಮ ಕೊಡಬೇಕಲ್ಲ. ಸಾರಮ್ಮ ಸುಮ್ಮ ಕೊಡಲ್ಲ. ಏನು ಮಾಡ್ತಾಳೆ? ಸಾರಮ್ಮ ಏನು ಮಾಡ್ತಾಳೆ? ಅವಸರ ಮಾಡ್ತಾಳೆ. ಇಲ್ಲ, ದೇವರು ನಮಗೆ ಮಾತಾಡಿ ಆತನು ನಮಗೆ ಹೇಳಿ ಹೋಗಿ 25 ವರ್ಷ ಆಯಿತು. 25 ವರ್ಷದಿಂದ ದೇವರು ಸ್ವರ ಆಗಲಿ, ದೇವ್ರದ್ದು ಏನೂ ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ನನ್ನ ದಾಸಿಯಾದಂಥ ಹಾಗರಳಿದಾಳಲ್ಲ, ಆಕೆನೇ ಏನು ಮಾಡಿ ಮದುವೆ ಮಾಡ್ಕೊಂಡ್ಬಿಡು. ಆಕೆ ಮಕ್ಕಳು ಹಡಿತಾಳಲ್ಲ, ಆ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಳ್ತೀನಿ ಅಂಥೇಳಿ ಅಬ್ರಹಾಮನಿಗೆ ಏನು ಮಾಡ್ತಾಳಂದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳಾರ್ದೆ, ದೇವರು ಕೊಡೋ ತನಕ ತಾಳಿಕೊಳ್ಳಲಾರ್ದೆ ಈ ದಾಸಿಯಾದಂಥ ಹಾಗರಳಂತಂದು ಅಬ್ರಹಾಮನಿಗೆ ಮದುವೆ ಮಾಡ್ತಾಳೆ, ಹೆಂಡತಿಗೆ ಒಪ್ಪಿಸ್ಬಿಡ್ತಾಳೆ ಅಂತೇಳಿ. ಅಲ್ಲೆಲ್ಲೂಯಾ. ನೋಡ್ರಿ, ಅಬ್ರಹಾಮನಿಗೆ ಈ ಒಂದು ಸಾರಳಿಗೆ ದಾಸಿಯಾಗಿರುವಂಥ ಹಾಗರಳು ಅಬ್ರಹಾಮನಿಗೆ ಆಕೆ ಒಪ್ಪಿಸಿಕೊಟ್ಟ ಮೇಲೆ ಸಾರಳೆ ಅಂತ ತಿಳ್ಕೊಳ್ತಾಳೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು, ನನ್ನ ಎಲ್ಲ ಸಮಸ್ಯೆಗಳು ತೀರೋದು ಅಂತೇಳಿ ತಿಳ್ಕೊಳ್ತಾಳೆ. ಏನು ಸಮಸ್ಯೆ ಹೆಚ್ಚಾದೋ ಕಡಿಮೆ ಅದ್ರಿ? ಹಾಂ, ನೋಡಿರಿ, ಆ ಒಂದು ಐಗುಪ್ತಳಾದಂಥ ಹಾಗರಳಿಗೆ ಅಬ್ರಾಹ್ಮನಿಗೆ ಒಪ್ಪಿಸಿದ ಮೇಲೆ ಕುಟುಂಬದಾಗ ಸಮಸ್ಯೆಗಳು ಎಷ್ಟಾದ ರೀ? ಹೆಚ್ಚಾದವು ಅಂತೇಳಿರಿ, ಜಾಸ್ತಿ ಅದ ಅಂತೇಳಿರಿ. ಜಾಸ್ತಿ ಅಂದರೆ ಎಷ್ಟಾದವು ಅಂದರೆ ಇಲ್ಲದ್ರೆ ನಾರ ಇರ್ಬೇಕು ಮನೆಯಾಗ, ಇಲ್ಲದ್ರೆ ಅಕ್ಕೇರಿ ಇರ್ಬೇಕು ಅನ್ನಂಗಾಯ್ತು. ಹೌದಲ್ಲ? ಎಷ್ಟು ಜಾಸ್ತಿ ಇತ್ತಂದರೆ, ಒಂದು ಅಬ್ರಾಹ್ಮಗಂತಳ ಒಂದು ನಾರ ಇರ್ಬೇಕು ಮನೆಯಾಗ, ಇಲ್ಲಾಂದ್ರೆ ಆಕೆಯಾದ್ರೂ ಇರಬೇಕು. ಆಕೆಯನ್ನು ಏನು ಮಾಡಿ ಮನೆಯಿಂದ ಹೊರಗಡೆ ಹಾಕಿ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಇದೆಲ್ಲ ದೇವ್ರ ಮಕ್ಕಳ ಕುಟುಂಬದಲ್ಲಿ ಯಾಕೆ ಬರ್ತದೆ ಅಂದರೆ ತಾಳ್ಮೆ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂದರೆ, ಪೇಷನ್ಸ್ ಇರಲಿಲ್ಲ ಅಂದರೆ ದೇವ್ರ ಮೇಲೆ ನಾವು ನೋಡ್ತೀವಿ ನಂಬಿಕೆ ಆಧಾರ ಪಡುವಂಥ ಸ್ವಭಾವ ನಮಗೆ ಇರಲಿಲ್ಲಲ್ರಿ. ನಾವೇ ಏನೋ ಸ್ವಂತ ಪ್ರಯತ್ನಗಳನ್ನು ಮಾಡಬೇಕಂತೀವಿ, ಆದರೆ ಸಮಸ್ಯೆ ಮತ್ತಿಷ್ಟು ಹೆಚ್ಚಾಗ್ತಾವಂತದ್ರಿ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಏನಿರಬೇಕು, ದೇವರಿಂದ ಸಹಾಯ ನಾವು ಪಡ್ಕೊಳ್ಬೇಕಂದ್ರೆ ನಂಬರ್ 3, ಮೂರನೇದಾಗಿ ನನ್ನಲ್ಲಿ ಏನಿರಬೇಕಂದ್ರೆ ಪ್ರೀತಿ ದೇವ್ರ ಮಕ್ಕಳೇ, ತಾಳ್ಮೆಯಿಂದಿರಿ, ಪೇಷನ್ಸಿಂದಿರಿ. ನೀವು ಯಾವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರಿ? ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದೀರಾ, ಮದುವೆಗಾಗಿ ಪ್ರಯತ್ನ ಮಾಡ್ತಾಯಿದ್ದೀರಾ, ಸಾಲ ತೀರಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದೀರಾ, ರೋಗ ವಾಸಿಯಾಗೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀರಾ, ನಿಮಗಿರುವಂಥ ಪ್ರತಿಯೊಂದು ಸಮಸ್ಯೆ ಎಲ್ಲ ನಿಮಗೆ ಬಗೆಹರಿಬೇಕಂತ ನೀವೇನು ಪ್ರಾರ್ಥನೆ ಮಾಡ್ತಾಯಿದ್ದಿಲ್ಲ, ಪ್ರಾರ್ಥನೆ ಮಾಡಿರಿ. ಆದರೆ ತಾಳ್ಮೆಯಿಂದಿರಿ, ತಾಳ್ಮೆ ಕಳ್ಕೊಬೇಡ್ರಿ. ಇಷ್ಟು ವರ್ಷ ಆಯಿತು ದೇವ್ರಿಗೆ ನಂಬಿ, ಇಷ್ಟು ವರ್ಷ ಆಯ್ತು ಚರ್ಚಿಗೆ ಬಂದು, ಇಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ಉಪವಾಸ ಮಾಡಿ, ಇಷ್ಟು ಕಾಣಿಕೆ ಕೊಟ್ಟು ಯಾವ ಪ್ರಯೋಜನ ನನಗಾಗಿದೆ ಎಂಬುದಾಗಿ ನೀವು ಅವಸರ ಮಾಡಬೇಡ್ರಿ, ತಾಳ್ಮೆ ಕಳ್ಕೊಬೇಡ್ರಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾರು ವಾಗ್ದಾನದ ಫಲಗಳನ್ನು ಹೊಂದಿಕೊಳ್ಬೇಕಂತಾರೆ, ಅನುಭವಿಸ್ಬೇಕಂತಾರೆ, ಅವ್ರ ಬಳಿ ಏನಿರ್ಬೇಕಂದ್ರೆ ತಾಳ್ಮೆ ಇರಬೇಕಂತೇಳಿ ದೇವ್ರ ವಾಕ್ಯ ಹೇಳ್ತದೆ ಅಂತೇಳಿ. ಅಲ್ಲೆಲ್ಲೂಯಾ. ಅದಕ್ಕೋಸ್ಕರ ಈಗ ಮೂರನೇದಾಗಿ ಏನಿರ್ಬೇಕು ನಮ್ಮಲ್ಲಿ? ತಾಳ್ಮೆ, ಪೇಷನ್ಸ್ ಇರಬೇಕು. ನಾಲ್ಕನೇದಾಗಿ ಕೊನೆಯದಾಗಿ ಹೇಳಿ ನಾನು ಸಂದೇಶವನ್ನು ಮುಗಿಸ್ತೀನಿ. ನಾಲ್ಕನೇದಾಗಿ ನಿನ್ನಲ್ಲಿ ಏನಿರಬೇಕಪ್ಪ ಅಂತಂದರೆ, ನಾಲ್ಕನೇದಾಗಿ ನಾವು ಯಾವಾಗಲೂ ಕೂಡ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂಥವ್ರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಬಹಳ ಜನರು ಬೇಸತ್ತು ತಾಳ್ಮೆ ಕಳ್ಕೊಂಡು ಪ್ರಾರ್ಥನೆ ಮಾಡೋದು ಬಿಡ್ತಾರೆ ರೀ, ಮತ್ತು ಚರ್ಚಿಗೆ ಹೋಗೋದು ಬಿಡ್ತಾರೆ ರೀ, ಉಪವಾಸ ಮಾಡೋದು ಬಿಡ್ತಾರೆ ರೀ, ದೇವ್ರ ಸನ್ನಿಧಿಯನ್ನು ಪ್ರೀತಿ ಮಾಡೋದು ಬಿಡ್ತಾರೆ ರೀ. ಭಾಳ ಜನರು ಸಮಸ್ಯೆಗಳು ಹೆಚ್ಚಾದಾಗ, ತಾಳ್ಮೆ ಕಳ್ಕೊಂಡಾಗ, ಅವ್ರ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅವ್ರು ಪ್ರಾರ್ಥನೆ ಮಾಡಲ್ಲ ರೀ. ಅವರು ಪ್ರಾರ್ಥನೆ ಮಾಡಲ್ಲ. ಅವ್ರು ಏನು ಮಾಡ್ತಾರೆ? ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ. ಹರೊಬ್ಬರಿಗೆ ಯಾರು ಕಣ್ಣಿಗೆ ಕಾಣ್ದವ್ರಿಗೆಲ್ಲ ನಮ್ಮ ವಿಷಯದಾಗ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾರೆ ಅಂತೇಳಿ. ಆದರೆ ಅವ್ರು ಮಾತ್ರ ಪ್ರಾರ್ಥನೆ ಮಾಡಲ್ಲ. ಅವ್ರು ಮಾಡೋದು ಬಿಟ್ಟಿರ್ತಾರೆ. ಅವರು ಯಾರು ಪಾಸ್ಟರ್ ಪರಿಚಯ ಇರ್ತಾರೆ, ಯಾರು ಸಹೋದರ ಪರಿಚಯ ಇರ್ತಾರೆ, ಎಲ್ಲರೂ ಕಂಡಾಗೆಲ್ಲ ಪಾಸ್ಟರ್ ಪ್ರೇಯರ್ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ಆದರೆ ದೇವರು ಎಲ್ಲದಕ್ಕಿಂತಲೂ ಬಹು ಪ್ರಾಮುಖ್ಯ, ಒಳ್ಳೆಯದೇ, ನಿನಗೋಸ್ಕರ ಇನ್ನೊಬ್ಬರು ಪ್ರಾರ್ಥನೆ ಮಾಡೋದು ಒಳ್ಳೆಯದೇ ಅದು. ಆದರೆ ಮೊದಲು ಪ್ರಾರ್ಥನೆ ದೇವರು ಯಾವುದು ಕೇಳ್ತಾನಂದರೆ, ನೀನು ಯಾವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತೀಯೋ, ನೀನು ಯಾವಾಗ ಎಡಬೇಡದೆ ಪ್ರಾರ್ಥನೆ ಮಾಡ್ತೀಯೋ,
ನೀನು ಪ್ರಾರ್ಥನೆ ತಪ್ಪದೆ ಮಾಡುವವರಾಗಿ ಯಾವಾಗ ನೀನು ಪ್ರಾರ್ಥನೆ ಮಾಡ್ತಾ ಇರ್ತೀಯೋ ದೇವ್ರು ಏನು ಮಾಡ್ತಾನೆ, ಆವಾಗ ನಿನಗೆ ಸಹಾಯವನ್ನು ಮಾಡ್ತಾನೆ ಅಂತೇಳಿದ್ರೆ ಹಲ್ಲೆಲೂಯಾ. ಉದಾಹರಣೆಗೆ ಹನ್ನಳಿಗೆ ನೋಡ್ತೀವಿ ನಾವು, ಆಕೆಯ ಜೀವಿತದಲ್ಲಿ ಕಣ್ಣೀರಿತ್ತು, ಆಕೆ ಜೀವಿತದಲ್ಲಿ ಅವಮಾನ ಇತ್ತು, ಆಕೆ ಜೀವಿತದಲ್ಲಿ ಪ್ರತಿದಿನ ಎದ್ದ ತಕ್ಷಣ ಬಾಧೆ ಕಣ್ಣೀರೇ ಆಕೆಯ ಜೀವಿತದಲ್ಲಿತ್ತು. ಬಟ್ ಆಕೆಯಲ್ಲಿರುವಂಥ ಸ್ವಭಾವ ಏನಂದರೆ ಆಕೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡೋದು ಮಾತ್ರ ನಿಲ್ಲಿಸಲಿಕ್ಕೆ ಅಂತೇಳಿ ನಿಲ್ಲಿಸಿದಾಳ್ರಿ. ಹನ್ನ ಪ್ರಾರ್ಥನೆ ನಿಲ್ಲಿಸಿದಾಳ? ಹನ್ನ ಪ್ರಾರ್ಥನೆ ಸ್ಕಿಪ್ ಮಾಡಿದಾಳ? ಇಲ್ಲ. ಹನ್ನ ದೇವ್ರ ಮಂದಿರ ಬಿಟ್ಟಿದ್ದಾಳ? ಇಲ್ಲ. ನಾವು ನೋಡ್ತೀವಿ ನಿರಂತರವಾಗಿ ಹನ್ನಳು ಪ್ರಾರ್ಥನೆ ಮಾಡೋದರಿಂದ, ನಿರಂತರವಾಗಿ ಎಡೆಬಿಡದೆ ಹನ್ನಳು ಪ್ರಾರ್ಥನೆ ಮಾಡೋದರಿಂದ, ಆಕೆ ಪಶ್ಚಾತ್ತಾಪಪಟ್ಟು ಕಣ್ಣೀರಿನಿಂದ ಬಹು ವೇದನೆಯಿಂದ ಯೆಹೋವನ ಸನ್ನಿಧಿಲಿ ಪ್ರಾರ್ಥನೆ ಮಾಡೋದರಿಂದ ನಾವು ನೋಡ್ತೇವೆ ಒಂದು ದಿವಸ ಹಠಾತ್ತನೆ ದೇವ್ರು ಏನು ಮಾಡ್ದನಪ್ಪ ಅಂದರೆ ಆಕೆಯ ಮನವಿಯನ್ನು ಏನು ಮಾಡ್ದೆ, ಅಂಗೀಕರಿಸ್ತಾನೆ ಅಂತೇಳಿದ್ರೆ ಹಲ್ಲೆಲೂಯಾ. ನೋಡ್ರಿ, ಹನ್ನಳು ಒಂದು ಮಗು ಕೊಡಪ್ಪ ದೇವರೇ ನನಗೆ, ನನ್ನ ಬಂಜೆತನ ತೆಗೆದುಹಾಕು, ಈ ಬಂಜೆ ಅಂತಕ್ಕಂಥ ನೋವು, ಈ ಅವಮಾನನ ನೀನು ತೆಗೆದುಹಾಕಂತೇಳಿ ಒಂದೇ ಒಂದು ಮಗುವಿಗೆ ಹನ್ನಳು ಪ್ರಾರ್ಥನೆ ಮಾಡ್ತಾಯಿದ್ದಳು. ಹನ್ನಳ ಎಡೆಬಿಡದೆ ಪ್ರಾರ್ಥನೆ, ಹನ್ನಳ ಕಣ್ಣೀರಿನ ಪ್ರಾರ್ಥನೆ, ಹನ್ನಳು ನಿರಂತರವಾಗಿ ಮಾಡುವಂಥ ಪ್ರಾರ್ಥನೆ ಆಕೆ ಜೀವಿತದಲ್ಲಿ ಡಬಲ್ ಆಶೀರ್ವಾದ ತಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ್ಲೆಲೂಯಾ. ಎಂಥ ಆಶೀರ್ವಾದ ತಂತ್ರಿ? ಡಬಲ್. ಹೆಂಗೆ ಡಬಲ್ಲಪ್ಪ ಅಂತಂದರೆ ಒಂದು ಮಗುವಿಗಾಗಿ ಆಕೆ ಪ್ರಾರ್ಥನೆ ಮಾಡ್ತಾಯಿದ್ದಳು. ಯೆಹೋವನು ಆಕೆ ಒಂದು ಪ್ರಾರ್ಥನೆಯನ್ನು ಕೇಳಿ ಆಕೆ ಮನೋವೇದನೆ ನೋಡಿ 5 ಜನ ಮಕ್ಕಳನ್ನು ಕೊಡ್ತಾನೆ ಅಂತೇಳಿರಿ ಹಲ್ಲೆಲೂಯಾ. ಎಷ್ಟು ಜನ ಮಕ್ಕಳಿಗೆ ರೀ? ಎಷ್ಟು ಜನ ರೀ? 5 ಜನ ಮಕ್ಕಳನ್ನು ದೇವರು ನಾವು ನೋಡ್ತೇವೆ ಹನ್ನಳೆ ಕೊಡ್ತಾನೆ ಅಂತೇಳಿರಿ ಹಲ್ಲೆಲೂಯಾ. ಕೇಳಿದ್ದು